ಸ್ವಾಮಿ ಶರಣಮಯ್ಯಪ್ಪ. 3 ಮತ್ತು 4ನೇ ಶ್ಲೋಕ ವಿವರಿಸಿದೆ. ಇವತ್ತು 5 ಮತ್ತು 6ನೇ ಶ್ಲೋಕ ಹೇಳ್ತೀನಿ. 5ನೇ ಶ್ಲೋಕ ಬಂದು ಪಾಂಡೇಶ ವಂಶ ತಿಲಕಂ ಕೇರಳಿ ಕೇಳಿ ವಿಗ್ರಹಂ ಆರ್ತತ್ರಾಣ ಪರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ. ಪಾಂಡೇಶ ವಂಶ ತಿಲಕಂ ಅಂದ್ರೆ ಪಾಂಡ್ಯ ವಂಶದಲ್ಲಿ ತಿಲಕನಂದಿದ್ದವನು ಅಂದ್ರೆ ಪ್ರಮುಖವಾಗಿದ್ದವನು ನಮ್ಮ ಅಯ್ಯಪ್ಪ ಸ್ವಾಮಿ. ಕೇರಳಿ ಕೇಳಿ ವಿಗ್ರಹಂ ಅಂದ್ರೆ ಕೇರಳದಲ್ಲಿ ತಮಾಷೆಯನ್ನು ಹೊಂದಿದ್ದವನು ನಮ್ಮ ಅಯ್ಯಪ್ಪ ಸ್ವಾಮಿ ಅಂದ್ರೆ ತಮಾಷೆ ರೂಪದಲ್ಲಿ ಹೊಂದಿದ್ದವನು ನಮ್ಮ ಅಯ್ಯಪ್ಪ ಸ್ವಾಮಿ. ಆರ್ತತ್ರಾಣ ಪರಂಬದೇವಂ ಅಂದ್ರೆ ಸಂಕಷ್ಟದಲ್ಲಿರೋವನು ರಕ್ಷಿಸಲು ಏಕೈಕ ಪ್ರಮುಖವಾದವನು ನಮ್ಮ ಅಯ್ಯಪ್ಪ ಸ್ವಾಮಿ. ಏಕೈಕವಾಗಿರುವವನು ನಮ್ಮ ಅಯ್ಯಪ್ಪ ಸ್ವಾಮಿ. ಆ ಶಾಸ್ತನಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಇದರ ಅರ್ಥ. ಮತ್ತು 6ನೇ ಶ್ಲೋಕ ಬಂದು ಪಂಚರತ್ನಾಖ್ಯ ಮೇದಿದ್ಯೋ ನಿತ್ಯ ಶುದ್ಧ ಪಟೇನ್ನರಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತಾವಸತಿ ಮಾನಸೆ. ಅಂದ್ರೆ ಈ ಪಂಚರತ್ನಗಳನ್ನು ದಿನನಿತ್ಯ ಯಾರು ಪಠಿಸುತ್ತಾರೋ ಆಗ ಭಗವಾನ್ ಶಾಸ್ತ್ರನು ಸಂತೋಷ ಪಡುತ್ತಾನೆ ಮತ್ತು ಅವರ ಮನಸ್ಸಿನಲ್ಲಿ ಯಾವಾಗಲೂ ನೆಲೆಸಿರುತ್ತಾನೆ ಎಂದು ಇದರ ಅರ್ಥ. ಸ್ವಾಮಿ ಶರಣಮಯ್ಯಪ್ಪ.